ವೀಕ್ಷಕರೇ ನಮಸ್ಕಾರ. ಇಂದು ನಾವು ನಾರಾಯಣಮೂರ್ತಿಯವರ ತೋಟದಲ್ಲಿದ್ದೀವಿ. ಅವರು ಹಿಂದಿನ ಸಂಚಿಕೆಯಲ್ಲಿ ತಮ್ಮ ಬಾಳೆ ಬೆಳೆಯ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದರು. ಇವತ್ತು ಅವರನ್ನು ನಾವು ಸಂದರ್ಶನಕ್ಕೆ ಬಂದಿದ್ದೀವಿ. ಯಾಕಂದರೆ ಅವರು ಹಿಪ್ಪನೇರಳೆ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಸಾಮಾನ್ಯವಾಗಿ ನೀವು ನೋಡಿರ್ತೀರಿ, ಎಲ್ಲರೂ ರೇಷ್ಮೆ ಹುಳ ಸಾಕಾಣಿಕೆ ಜೊತೆಗೆ ಹಿಪ್ಪನೇರಳೆ ಕೃಷಿನ ಮಾಡ್ತಿರ್ತಾರೆ. ಇವರು ಬರೀ ಹಿಪ್ಪನೇರಳೆ ಸೊಪ್ಪನ್ನು ಮಾತ್ರ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ. ಅವರು ಇದನ್ನು ಯಾವ ರೀತಿ ಒಂದು ಆರ್ಥಿಕವಾಗಿ ಇದರಿಂದ ಲಾಭ ಗಳಿಸ್ತಿದ್ದಾರೆ, ಅವರು ಅದನ್ನು ಯಾವ ರೀತಿ ಬೆಳೀತಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವವನ್ನು ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮ್ಮ ಫಾರಮ್ ಟಿವಿಯ ಕೃಷಿ ಋಷಿಯಾಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನೀವು ಹಿಂದಿನ ಸಂಚಿಕೆಯಲ್ಲಿ ನಮಗೆ ಬಾಳೆ ಬೆಳೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ. ನೀವು ಅವಾಗ ಹೇಳಿದ್ರಿ ಹಿಪ್ಪನೇರಳೆ ಕೃಷಿ ಕೂಡ ನೀವು ಮಾಡ್ತೀರಿ ಅಂತ. ಆಮೇಲೆ ನೀವು ಹೇಳ್ತಿದ್ರಿ ಮೊದಲು ಹುಳು ಸಾಕಾಣಿಕೆ ಕೂಡ ಮಾಡ್ತಿದ್ರಿ, ಆದರೆ ಇವಾಗ ಬರೀ ಈ ಹಿಪ್ಪನೇರಳೆ ಸೊಪ್ಪು ಬೆಳೆಸಿ ಅದನ್ನು ಮಾತ್ರ ಮಾರಾಟ ಮಾಡ್ತೀರಿ ಅಂತ. ಯಾಕೆ ಸರ್, ಅಂದರೆ ಈ ಹುಳು ಸಾಕಾಣಿಕೆನ ಬಿಡೋದಕ್ಕೆ ಕಾರಣ ಏನು ಅಂತ? ಹುಳು ಸಾಕಾಣಿಕೆ ಮೊದಲು ನಾವು ಅದು ಇನ್ ಟೈಮ್ ಕೆಲಸ. ಇವತ್ತು ಸೊಪ್ಪು ಬೆಳಗ್ಗೆ ಫೀಡಿಂಗ್ ಕೊಡಬೇಕಂದ್ರೆ ಸೊಪ್ಪು ಇವತ್ತು ಬೆಳಗ್ಗೆನೇ ಕಟಿಂಗ್ ಮಾಡ್ಕೊಂಡು ಹೋಗಿ ಸ್ಟಾಕ್ ಮಾಡ್ಕೊಬೇಕು. ನಾವು ಮನೆಯಲ್ಲಿ ಮನೆಯವರೇ ಆದರೆ ಪರವಾಗಿಲ್ಲ, ಲೇಬರ್ನ ಡಿಪೆಂಡ್ ಆಗಿರೋರು ಅವರು ಇವತ್ತು ಬನ್ನಿ ಅಂತಂತ ಹೇಳಿದರೆ ಅವರು ಕೆಲವರು ಬರಲ್ಲ. ಸೊಪ್ಪು ಕಟಿಂಗ್ ಮಾಡೇಬೇಕು, ಅದಕ್ಕೆ ಫೀಡಿಂಗ್ ಕೊಡೇಬೇಕು. ಇಲ್ಲ ಅಂತಂದರೆ ಅವು ವೀಕ್ ಆಗ್ತವೆ ಮರಿಗಳು. ನಾವು ಫೀಡಿಂಗು ಕೊಡೋದಾದರೆ ಲೇಬರ್ ಪ್ರಾಬ್ಲಮ್ ಆಗುತ್ತೆ. ಈಗ ಲೇಬರ್ ಸಮಸ್ಯೆ ಪ್ರತಿಯೊಂದು ಇದರಲ್ಲೂ ಇರೋದ್ರಿಂದ ನಮಗೆ ಇದು ರೇರಿಂಗ್ಗೆ ಇನ್ ಟೈಮ್. ಬೇರೆ ಬೆಳೆಗಳಾದರೆ ಒಂದು ದಿವಸ ಲೇಟಾಗಿ ಮಾಡಿಕೊಂಡ್ರೂ ನಡೆಯುತ್ತೈತೆ. ಇದು ಸಿಲ್ಕ್ ವರ್ಮ್ ಅದು ಜೀವ ಇರೋದು, ಅದಕ್ಕೆ ಟೈಮ್ಗೂ ಮಾಡ್ತಾನೇ ಇರಬೇಕು. ಅದು ಲೇಬರ್ಸು ತುಂಬ ಪ್ರಾಬ್ಲಮ್ ಆಯಿತು ನಮ್ಮ ಕಡೆ. ಅದರಿಂದ ರೀಲಿಂಗು ಕೆಲವರು ಮಾಡ್ತಾರೆ, ಕೆಲವರು ಓನ್ ಮನೆ ಒಳಗಡೆ ಎಷ್ಟು ಜನ, ಒಂದು 4-5 ಜನ ಇರೋರು ಒಂದು ಸ್ವಲ್ಪ ಕಡಿಮೆ ಮೊಟ್ಟೆ ತೊಗೊಂಬಂದು ಮಾಡ್ತಾರೆ. ಲಾರ್ಜ್ ಸ್ಕೇಲಾಗಿ ಮಾಡ್ತಾ ಇರೋರು ಮೊದಲು 500 ಮೊಟ್ಟೆ 1000 ಮೊಟ್ಟೆವರೆಗೂ ಮಾಡ್ತಾಯಿದ್ರು. ಈಗ ಅವರೆಲ್ಲ 200 ಮೊಟ್ಟೆಗೆಲ್ಲ ಬಂದಿದ್ದಾರೆ. 200 ಮೊಟ್ಟೆ ಮಾತ್ರ ಮಾಡೋಕ್ಕಂತ ಇದಕ್ಕೆ ನಮ್ಮ ಕೈಯಲ್ಲೇ ಅದೇ ಪ್ರಾಬ್ಲಮ್ ಇರೋದ್ರಿಂದ ನಾವು ಬಿಟ್ಟು ಈಗ ಇದಕ್ಕೆ ಮೊದಲು ಡಿಮ್ಯಾಂಡ್ ಇತ್ತು. ಈಗ ಎಷ್ಟು ವರ್ಷದಿಂದ ಬರೀ ಇದನ್ನಷ್ಟೇ ಮಾಡ್ತಿದ್ರಿ ಸರ್? ಇದು ನಾವು ಸುಮಾರು ಒಂದು 5-6 ವರ್ಷದಿಂದ ಬರೀ ಇದನ್ನೇ ಮಾಡ್ತಾ ಇದ್ವಿ. ಈಗ ಯಾವ ತಳಿ ಇದೆ ಸರ್ ಇಲ್ಲಿ? ಇದು ನಮ್ಮ ಕಡೆ ಜಾಸ್ತಿ V1 ಅಂತ. ಯಾಕೆ ಸರ್ ಇದೇ ಅಂದ್ರೆ ಇದೇ ತಳಿ ಯಾಕೆ ಅಂತ? ಮುಂಚೆ ಎಲ್ಲ ಬೇರೆ ತಳಿಗಳು ಹಾಕ್ತಿದ್ರು. ಈಗ S13 ಅಂತಿತ್ತು, ಆಮೇಲೆ G4, M5 ಅಂತಿತ್ತು. ನಮ್ಮ ಕಡೆ M5, S36. ಅದು M5 ಅಂತಂದ್ರೆ 4ನೇ ಹಂತದಲ್ಲಿ ಕೊಡ್ತಾ ಇದ್ವಿ. S36 ಮಾಡ್ಕೊಂಡು 1ರಿಂದ 3ನೇ ಹಂತದವರೆಗೂ S36. ಅದು ಎಲೆ ಸಾಫ್ಟ್ ಬರುತ್ತೋ, ಚಿಕ್ಕ ಮರಿ ಇರೋದ್ರಿಂದ ಅದು ತಿನ್ನೋದಕ್ಕೆ ಸ್ವಲ್ಪ ಈಸಿ ಇರೋದ್ರಿಂದ ಅದು ಮಾಡ್ತಾ ಇದ್ವಿ. ಇದು ಆಮೇಲೆ ಕೃಷಿ ಅಭಿವೃದ್ಧಿಯವರು ತಳಿಗಳು ಅವರು ಮಾಡ್ತಾ ಇರ್ತಾರೆ, ಅಭಿವೃದ್ಧಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಹೊಸ ತಳಿಗಳು ಮಾಡುವಾಗ ಈ V1 ತಳಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು. ಫೀಲ್ಡ್ ಮೇಲೇನೂ ಇದು ಈಲ್ಡಿಂಗು ಚೆನ್ನಾಗಿ ಬಂತು, ಮತ್ತು ಎಲೆನೂ ಅಗಲವಾಗಿ ಬಂತು. ನಾವು ಅದು ಮೊದಲು M5 ನಾವು ಮೂಟೆ ಲೆಕ್ಕ ಹೇಳ್ತೀವಿ. ಒಂದು 10 ಮೂಟೆ ಬೇಕಾಗಿದ್ದರೆ ಇದು 5 ಮೂಟೆ ಆದರೆ ಸಾಕಾಗಿತ್ತು. ಲೇಬರು ಪ್ರಾಬ್ಲಮ್ಮು ಉಳಿತೈತೆ, ಮತ್ತು ನಮಗೆ ಟೈಮು ಸೇವ್ ಆಗುತ್ತೆ. ಆಗ 10 ಮೂಟೆ ಕೊಯ್ಯೋದಕ್ಕೆ ಎಷ್ಟು ಲೇಬರ್ ಬೇಕೋ, ಇದು 5 ಮೂಟೆ ಕೊಯ್ಯೋದಕ್ಕೆ ಎಷ್ಟು ಲೇಬರ್ ಬೇಕು, ಕಡಿಮೆ ಲೇಬರ್ ಬಂತು. ಅದರಿಂದ ನಮಗೆ ಇದು ಒಂದು V1 ಅನ್ನೋದು ಒಂದು ಒಳ್ಳೆ ತಳಿ ಆಗಿರೋದ್ರಿಂದ ನಮ್ಮ ಕಡೆ ಎಲ್ಲ ಇದನ್ನೇ ಬಳಸಕ್ಕೆ ಹೇಳಿದ್ರು. ಇದು ಮತ್ತು ಇದು ಕ್ವಾಲಿಟಿ ಬಂದರೆ ಕಕ್ಕುನು ಅಷ್ಟೇ ಒಳ್ಳೆ ಸ್ಟ್ರೆಂತ್ ಆಗಿ, ಅದರದ್ದು ಸಿಲ್ಕ್ದು ಡೀನಿಯರ್ ಬರ್ತೈತಲ್ಲ, ರೇಷ್ಮೆ ದಾರ, ಅದು ಒಳ್ಳೆ ಸೈಜು ಚೆನ್ನಾಗಿ ಸ್ಟ್ರೆಂತ್ ಆಗಿ ಅದು ಬರೋಕ್ಕೆ ಇದು ಆಯಿತು. ಅದರಿಂದ ಇದನ್ನೇ ನಮ್ಮ ಕಡೆ ಜಾಸ್ತಿ. ಈ ಸಸಿಗಳನ್ನ ಎಲ್ಲಿಂದ ತಂದು ನೆಟ್ಟಿದ್ರಿ ಸರ್? ಸರ್ ಇದು ಮೊದಲು ರೈತರ ಜಮೀನುಗಳಲ್ಲಿ ಮೊದಲು ಯಾರು ನಾಟಿ ಮಾಡಿದ್ರು ಅವ್ರ ಹತ್ರ ಹೋಗಿ ನಾವು ಕಡ್ಡಿ ತಗೊಂಡ್ಬರ್ತಾ ಇದ್ವಿ. ಕಡ್ಡಿ ತಂದು ನಾವು ಪಾಕೆಟ್ ಮಾಡಿ, ಪಾಕೆಟಲ್ಲಿ ನರ್ಸರಿ ಮಾಡಿ, ಕಟಿಂಗ್ಸ್ ಮಾಡಿ, ನಾಟಿ ಮಾಡಿ, ಅದು ಬೆಳೆದ ಮೇಲೆ ನಾವು ಮೊದಲು ಇದನ್ನ 4 ಅಡಿ ಸಾಲ ಮಾಡ್ಕೊತಾ ಇದ್ವಿ. ಅಂದರೆ ಅದು ತಂದು ನೀವೇನು ಕಟ್ಟಿಂಗ್ಸ್ ತರ್ತಿರಲ್ಲ ಸರ್, ಕಡ್ಡಿಗಳು ಅಂತಿರಲ್ಲ, ತಂದು ಹಾಕೊಳ್ಳೋಕ್ಕಿಂತ ಮುಂಚೆ ನೀವು ಯಾವ ರೀತಿ ನಾಟಿ ಮಾಡ್ಕೊಂಡ್ರಿ ಅಂತ ಭೂಮಿ ತಯಾರಿ ಮಾಡ್ಕೊಂಡು? ಈಗ ಕೆಲವೊಂದು ಕಡೆ ಒಂದೇ ಸಾಲು ಹಾಕ್ಕೊತಾರೆ, ಕೆಲವೊಂದು ಕಡೆ ಜೋಡ್ ಸಾಲು ಮಾಡ್ಕೊತಾರೆ. ನೀವು ಯಾವ ಥರ ಮಾಡ್ಕೊಂಡು? ಸರ್ ನಮ್ಮ ಮೊದಲು ಭೂಮಿ ಇದು ಡಿಸ್ಕ್ ಅಥವಾ ನೇಗಿಲೆ
ಹಾಕ್ಕೊಂಡು ಭೂಮಿನ ಮಣ್ಣನ್ನ ಒಳಗಡೆ ಮಣ್ಣನ್ನ ಮೇಲ್ಗಡೆ ಮಣ್ಣನ್ನು ಒಳಗಡೆಗೆ ಭೂಮಿನ ಇದು ಮಾಡಿಕೊಂಡು 1 ತಿಂಗಳು 2 ತಿಂಗಳು ಬಿಟ್ಟ ಮೇಲೆ ಅದನ್ನು ತಿರ್ಗಾ ಕಲ್ಟಿವೇಟ್ ಮಾಡಿ ರೋಟ್ರಿ ಮಾಡಿ ಆಮೇಲೆ ಮೊದಲು ಇದು S30 ಇದು V1 ಆಗಿರೋದ್ರಿಂದ ಇದಕ್ಕೆ ಸ್ಪೇಸ್ ಜಾಸ್ತಿ ಕೊಟ್ಟಷ್ಟು ಕ್ವಾಲಿಟಿ ಜಾಸ್ತಿ ಬರ್ತೈತೆ. ಇದಕ್ಕೆ ಸಾಲಿಗೆ ಜಾಸ್ತಿ ಡಿಸ್ಟೆನ್ಸ್ ಕೊಟ್ಟರಷ್ಟು ಇದು ಕ್ವಾಲಿಟಿನೂ ಚೆನ್ನಾಗಿ ಬರ್ತೈತೆ, ಎಲೆನೂ ಅಗಲ ಬರ್ತೈತೆ. ಇದು M5 ಆದರೆ ಅದು ಮೊದಲು ಜೋಡಿ ಸಾಲು ಮಾಡ್ತಾ ಇದ್ರು M5. ಅದು ಎಲೆ ಎಲ್ಲ ಸಣ್ಣ ಥಿಕ್ನೆಸ್ ಕಮ್ಮಿ ಇರುತ್ತೋ, ಹೈಟನ್ನು ಜಾಸ್ತಿ ಇದಾಗ್ತಾ ಇರಲಿಲ್ಲ. ಅದಕ್ಕೆ ಕಡಿಮೆ ಅಂತರ ಕೊಟ್ಟು ಮಾಡ್ತಾ ಇದ್ರು. ಇದರಲ್ಲಿ ಎಷ್ಟಿದೆ ಸರ್ ಅಂತರ ಈಗ? ಇದರಲ್ಲಿ ನಾರ್ಮಲ್ ಆಗಿ 4 ಅಡಿ ಮಾಡ್ತಾರೆ, ಸಾಲಿನಿಂದ ಸಾಲಿಗೆ 4 ಅಡಿ ಮಾಡ್ತಾರೆ. ಮೊದಲು ಗುಣಿಯಿಂದ ಇದು ಸಾಲಿನಿಂದ ಸಾಲ್ 4 ಅಡಿ, ಮತ್ತೆ ಗಿಡದಿಂದ ಗಿಡಕ್ಕೆ 2 ಅಡಿ ಕೊಡ್ತಾ ಇದ್ರು ಪಾಕೆಟ್ ಅಲ್ಲಿ ಮಾಡಿ ಇದ್ ಮಾಡೋವಾಗ V1. ಇದು ಬರ್ತಾ ಬರ್ತಾ ದಿನ ಚೇಂಜ್ ಆದಂಗೆ ಸ್ವಲ್ಪ ಈಲ್ಡ್ ಇನ್ನ ಜಾಸ್ತಿ ಬರಬೇಕು ಅಂತೇಳಿ ಇದ್ರನ್ನ ಸೋಲು ಅರ್ಧಡಿಗೊಂದು ಮಾಡಕ್ ಹೋದ್ರು. ಇದು ಅರ್ಧಡಿಗೆ ಮಾಡಿ ಡಿಸ್ಟೆನ್ಸ್ 4 ಅಡಿ ಕೊಟ್ಟು ಅರ್ಧಡಿಗೊಂದು 4 ಅಡಿ ಮಾಡಿ ಗಿಡದಿಂದ ಗಿಡಕ್ಕೆ ಅರ್ಧಡಿ ಮಾಡ್ಕೊಂಡು ಟ್ರೆಂಚ್ ಮಾಡ್ಕೊಂಡು ಟ್ರೆಂಚಲ್ಲಿ ಇದು ಮಾಡಿ ಬೆಳೀತಾ ಇದ್ರು. ಇದು ಈಲ್ಡ್ ಇನ್ನ ಜಾಸ್ತಿ ಬರಕ್ಕಿಡ್ತು. ಅದರಿಂದ ಇದನ್ನೇ ರೈತರೆಲ್ಲ ಈ ಥರನೇ ಮಾಡಕ್ಕಿಡಿದ್ರು. ಈಗ ಸರ್ ನೀವು ಯಾವ ಸೀಸನಲ್ಲಿ ನಾಟಿ ಮಾಡ್ಕೊತೀರಿ? ನಾಟಿ ಮಾಡಿದ ಮೇಲೆ ಫಸ್ಟ್ನೇ ಕಟ್ಟಿಂಗ್ ಅಂತ ನೀವೇನಂತೀರಲ್ಲ, ಅದು ಯಾವಾಗ ಬರುತ್ತೆ? ಇದು ಯಾವಾಗಲೂ ಮಾನ್ಸೂನ್ ಅಂದರೆ ಮಳೆಗಾಲ ಸೀಸನ್ನಲ್ಲೇ ಮಾಡಬೇಕು. ಯಾಕೆ ಸರ್? ಯಾಕಂದರೆ ಇದು ಗುಣಿ ಕಡ್ಡಿ ಇದು ಪಾಕೆಟಲ್ಲೇ ಆದರೆ ಬೇರು ಬಿಟ್ಟಿರ್ತೈತೆ. ಅದನ್ನು ನಾವು ಡ್ರಿಪ್ ಪಾಯಿಂಟ್ ಹತ್ರ ಉಣಿರ್ತೀವಿ. ನಾವು ಬೇಸಿಗೆನಲ್ಲಿ ಉಣಿದ್ರೂ ನೀರು ಬಿಡ್ತೀವಿ, ಅದು ನಾಟಿ ಇದಾಗ್ತೈತೆ. ಇದು ಈಗ ರೈತರು ಒಂದು ಅನುಕೂಲಕ್ಕೆ ಮಾಡ್ಕೊಂಡಿರೋದೇನೆಂದರೆ ಕಡ್ಡಿ ದುಂಪೆನ ಸೋಲಿಗೆ ಹಾಕ್ಬಿಟ್ಟು ಅದರಿಂದ ಬೆಳೆ ತೆಗಿತಾರೆ. ಅದು ಏನಂದರೆ ನಾವು ಅದು ದುಂಪೆ ಎಲ್ಲ ನೆನೆದು ಅದು ಕಣ್ಣು ಸ್ಪ್ರೋಟ್ ಆಗಬೇಕಾದ್ರೆ ಅದಕ್ಕೆ ನೀರಿನ ಅಂಶ ಅವಶ್ಯಕತೆ ಇರ್ತದೆ. ಡ್ರೈ ಇದರಲ್ಲೇ ನಾವು ಹಾಕಿ ನೀರು ಬಿಟ್ರೂ ಅದು ಸ್ಪ್ರೋಟ್ ಆಗಲ್ಲ, ಕಡ್ಡಿ ವೇಸ್ಟ್ ಆಗಿಬಿಡ್ತೈತೆ. ತಿರುಗಿ ಮತ್ತೆ ನೀವು ನಾಟಿ ಮಾಡಬೇಕಾಗ್ತೈತೆ. ಅದರಿಂದ ಮಳೆಗಾಲದಲ್ಲಿ ನಾವು ನಾಟಿ ಮಾಡಿದರೆ ಮಳೆಗಳು ಬೀಳೋದ್ರಿಂದ ಭೂಮಿ ಎಲ್ಲ ಚೆನ್ನಾಗಿ ತೇವ ಆಗೋದ್ರಿಂದ ಸ್ಪ್ರೋಟ್ ಆಗಿ ಬೇಗ ಸಸಿ ಆಚೆ ಬರ್ತೈತೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ಈಗ ನೀವು ಎಷ್ಟು ಎಕರೆಗೆ ಮಾಡ್ಕೊಂಡಿದ್ದೀರಿ ಸರ್ ಇದೇ ರೀತಿ? ಇದು 2 ಎಕರೆ ಇದೆ ನಮ್ಮದು. 2 ಎಕರೆಗೆ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಈಗ 1 ಎಕರೆ 1 ಎಕರೆ ಈಗ ಕಟಿಂಗ್ ಆಗಿ ಈಗ 1 ಅಡಿ ಇದು ಬೆಳೆದಿದೆ. ಇನ್ನೊಂದು ಕಟಿಂಗ್ ಆಗಿದೆ ಆಲ್ರೆಡಿ. ಅದು ಇನ್ನ ಕಣ್ಣು ಬಂದಿಲ್ಲ ಅದು. ಹೌದಾ ಸರ್, ಈಗ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ? ಅಂದರೆ ಡ್ರಿಪ್ ಹಾಕ್ಕೊಂಡಿದ್ದಾರೆ ಎಲ್ಲ ಸರ್? ಪ್ರತಿ ನಮ್ಮ ಕಡೆ ಎಲ್ಲ ಮೊದಲೇ ಹೇಳೋದಂಗೆ ಚಿಕ್ಕಬಳ್ಳಾಪುರ ನೀರಿಂದೆಲ್ಲ ಡ್ರಿಪ್ ಇರಿಗೇಷನ್. ನಮ್ಮ ಅಗ್ರಿಕಲ್ಚರ್ ಡಿಪೆಂಡ್ ಆಗಿರೋದೇ ಡ್ರಿಪ್ ಇರಿಗೇಷನ್. ಯಾಕಂದರೆ ಯಥೇಚ್ಛ ನೀರಿಲ್ಲ. ಏನೋ ಇರೋ ನೀರನ್ನ ಹನಿ ನೀರಾವರಿನಾಗ ಡ್ರಿಪ್ ಇರಿಗೇಷನಲ್ಲಿ ನಾವು ಬಳಸ್ಕೊತೀವಿ. ಗೊಬ್ಬರ ಏನಾದರೂ ಕೊಡ್ತೀರಾ ಸರ್? ಯಾವಾಗ ಕೊಡ್ತೀರಿ? ಇದು ವರ್ಷಕ್ಕೆ ಕೆಲವರು 6 ತಿಂಗಳಿಗೆ ಒಂದ್ಸರಿ ಹಾಕ್ತಾರೆ. ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಒಂದು ಚೆಲ್ಲದಂಗೆ ಹರಡ್ಬಿಟ್ಟು ಇದು ಕಲ್ಟಿವೇಶನ್ ಮಾಡಿದರೆ ಸೋಲ್ಗೂ ಕಲ್ಟಿವೇಶನ್ ಮಾಡಿದರೆ ಅದು ಸಿಗ್ತೈತೆ. ಕೆಲವರು ವರ್ಷಕ್ಕೆ ಒಂದ್ಸರಿ ಕೊಡ್ತಾರೆ. ಮಧ್ಯದಲ್ಲಿ ಇದು ಒಂದ್ಸರಿ ಕಟಿಂಗ್ ಮಾಡಿದರೆ 50 ರಿಂದ 60 ದಿವಸ ಬೇಕು ತಿರುಗಿ. ಅಂದ್ರೆ ಕಟಿಂಗ್ ಬರಬೇಕಾದ್ರೆ ಮೊದಲನೇ ಕಟಿಂಗ್ ಎಷ್ಟು ದಿವಸಕ್ಕೆ ಬರುತ್ತೆ ಸರ್? ನಾಟಿ ಮಾಡಿದ್ದು 6 ತಿಂಗಳಿಗೆಲ್ಲ ಮೊದಲೇ ಕಟಿಂಗ್ ಬಂದ್ಬಿಡ್ತೈತೆ. ಆಮೇಲೆ 2 ತಿಂಗಳಿಗೆ ಒಂದೊಂದು ಕಟಿಂಗ್ ಬರ್ತಾರೆ. 2 ತಿಂಗಳಿಗೆ ಒಂದೊಂದು ಕಟಿಂಗ್ ಬರುತ್ತೆ. ಅಂದ್ರೆ ಈ V1 ತಳಿಲಿ 2 ತಿಂಗಳಿಗೆ ಒಂದೊಂದು ಕಟಿಂಗ್ ಬರ್ತಾ ಹೋಗುತ್ತೆ. ಈಗ ರೋಗ ಕೀಟ ಸಮಸ್ಯೆ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್, ಒಂದು ಗಿಡ ಅಂದಮೇಲೆ ರೋಗ ಕೀಟ ಪ್ರತಿಯೊಂದಿಗೂ ಇದ್ದೇ ಇರುತ್ತೆ. ಇದರಲ್ಲಿ ಯಾವುದು ನಿಮಗೆ? ಇದರಲ್ಲಿ ಜಾಸ್ತಿ ಈ ಸುಳಿನ ತಿನ್ನೋಂತ ಒಂದು ಕೀಟ ಬರ್ತೈತೆ. ಆಮೇಲೆ ಈಗ ಹೊಸದಾಗಿ ಬಂದಿರೋದು ಥ್ರಿಪ್ಸ್ ಅಂತ ಸುಳಿ ರಸ ಇರೋಂತ ಕೀಟ ಬಂದಿದೆ. ಸಾಮಾನ್ಯವಾಗಿ ಇದು ಮೊದಲು ಇರ್ಲಿಲ್ಲ ಸರ್. ಇದು ಬೇರೆ ಬೆಳೆಗಳಲ್ಲಿ ಇರ್ಲಿಲ್ಲ. ಈಗ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಇದು ನಮ್ಮ ಹಿಪ್ಪನೇರಳೆಗೂ ಇದು ಆವರಿಸಿದೆ. ಇದು ಬಂದ್ಮೇಲೆ ಈಲ್ಡ್ ಸ್ವಲ್ಪ ಕಡಿಮೆ ಆಗ್ಬಿಡ್ತೈತೆ. ಇದರಿಂದ ಇದಕ್ಕೆ ಇನ್ ಟೈಮ್ ಇದಕ್ಕೆ ಸ್ಪ್ರೇಯಿಂಗ್ಗಳು ನಾವು ಜಾಸ್ತಿ ನೀಮ್ ಬಳಸ್ತೀವಿ. ಬೇವಿನ ಎಣ್ಣೆ ಬಳಸ್ತೀವಿ. ಇನ್ನು ಬೇರೆ ಕೆಮಿಕಲ್ಗಳು ಮೆಗಾಸ್ಟಾರು ಮತ್ತೆ ನುವಾನ್, ಸುಳಿ ರೋಗಕ್ಕೆ ನುವಾನ್ ಬಳಸ್ತಾ ಇದ್ವಿ. ಇದು ಬ್ಯಾನ್ ಆಗಿರೋದ್ರಿಂದ ಅದನ್ನ ಬಳಸ್ತಾ ಇದ್ವಿ. ಈಗ ಸೇಫ್ ಗಾರ್ಡ್ ಅಂತ ಯಾವುದೋ ಬಂದಿದೆ. ಇದು ಯಾವುದೋ ಆರ್ಗ್ಯಾನಿಕ್ ಅದು ಬಳಸ್ತಾ ಇದೀವಿ. ಆಮೇಲೆ ರೋಗಕ್ಕೆ ಮಾಮೂಲಿ ಬೂದಿ ಜಾಸ್ತಿ ಚಳಿಗಾಲದಲ್ಲಿ. ಅದಕ್ಕೆ ಇದು M45 ಅಥವಾ ಬಾವಿಸ್ಟನ್ನು ಇದು ಮಾಡಿಕೊಂಡು ಮಾಡ್ತೀವಿ, ಸಿಂಪರಣೆ ಮಾಡ್ತೀವಿ. ನಾವು ಯಥೇಚ್ಛಿಗೆ ಔಷಧಿ ಕೇಳಿದ್ರೆ ಮಾತ್ರನೇ ಸ್ಪ್ರೇ ಮಾಡ್ತೀವಿ. ಯಾಕಂದ್ರೆ ಅನಾವಶ್ಯಕವಾಗಿ ನಾವು ಸ್ಪ್ರೇ ಮಾಡಕ್ ಹೋಗಿ, ಯಾಕಂದ್ರೆ ಇದು ಇನ್ನೊಂದು ಜೀವ ತಿನ್ನೋಂಥದ್ದು. ಅದು ಕೆಮಿಕಲ್ ಅದಕ್ಕೂ ಹೊಟ್ಟೆಗೆ ಸೇರಿದ್ರೆ ಅದು ಪಾಪ ಜೀವ ಇರೋದು, ಅದು ಸಾಯೋಂಥ ಸಂದರ್ಭಗಳಿರೋದ್ರಿಂದ ಅವಶ್ಯಕತೆ ಇದ್ರೆ ಮಾತ್ರ ಸ್ಪ್ರೇಯಿಂಗ್ ಕೊಡ್ತೀವಿ. ಇಲ್ಲಾಂದ್ರೆ ಹಾಗೆ ಬಿಡ್ತೀವಿ. ಅದು ಒಳ್ಳೆ ಫುಡ್ ಆಗುತ್ತೆ ಇದಕ್ಕೆ. ಇವಾಗ ನೀವು ಬರೀ ಸೊಪ್ಪು ಮಾಡಿ ಮಾರೋದ್ರಿಂದ ಯಾವ ಸೀಸನಲ್ಲಿ ನಿಮಗೆ ಬೇಡಿಕೆ ಜಾಸ್ತಿ ಇರುತ್ತೆ ಸರ್? ಸರ್, ಸೀಸನ್ನು ಅಂತಂದರೆ ಈ ಚಳಿಗಾಲದಲ್ಲಿ ಸ್ವಲ್ಪ ಸೀಸನ್ನು ಜಾಸ್ತಿ ಬೇಡಿಕೆ ಇರ್ತೈತೆ. ಯಾಕಂದರೆ ಚಳಿಗಾಲದಲ್ಲಿ ಅತ್ಯಂತ ಕೋಲ್ಡ್ ಇರೋದ್ರಿಂದ ನಾವು ಕಟಿಂಗ್ ಹಾಕಿದ್ದು ಸ್ಪ್ರೋಟು ಬೇಗ ಆಗಲ್ಲ, ನಿಧಾನವಾಗಿ ಡೆವಲಪ್ ಆಗುತ್ತೆ. ಮತ್ತೆ ಕೋಲ್ಡ್ ಇರೋದ್ರಿಂದ ಬೂದಿ ರೋಗ ಜಾಸ್ತಿ ಅಟ್ಯಾಕ್. ಅವಾಗ ಕ್ವಾಲಿಟಿ ಇರಲ್ಲ. ತೋಟಗಳು ಕ್ಲೀನಾಗಿ ಮೇಂಟೈನ್ ಮಾಡಿರೋಂಥ ತೋಟಗಳನ್ನ ಆಯ್ಕೆ ಮಾಡ್ಕೊತಾರೆ, ಅದಕ್ಕೆ ಒಳ್ಳೆ ರೇಟ್ ಕೊಡ್ತಾರೆ. ಅದರಿಂದ ಚಳಿಗಾಲದಲ್ಲಿ ಸ್ವಲ್ಪ ಇದಕ್ಕೆ ಬೇಡಿಕೆ ಜಾಸ್ತಿ. ಬೇರೆ ಸೀಸನ್ಗಳಿಗಿಂತ ಬೇಸಿಗೆನಲ್ಲೂ ಸ್ವಲ್ಪ ಬೇಡಿಕೆ ಇರುತ್ತೆ. ನೀರು ಚೆನ್ನಾಗಿ ಯಾರು ಕೊಟ್ಟಿರ್ತಾರೋ ಅವರು ಒಳ್ಳೆ ಕ್ವಾಲಿಟಿ ಮಾಡಿರ್ತಾರೆ, ಅವರು ಒಳ್ಳೆ ರೇಟ್ ತಗೊಬೋದು. ಈಗ ಸರ್, ನೀವು ಬರೀ ಸೊಪ್ಪಷ್ಟೇ ಮಾಡಿ ಮಾರ್ತಿರೋದ್ರಿಂದ ಇದ್ರ ಮಾರಾಟ ಹೆಂಗೆ ಸರ್? ಅಂದರೆ ರೈತರೇ ಬಂದು ನಿಮ್ಮ ಹತ್ರ ತೊಗೊಂಡು ಹೋಗ್ತಾರಾ, ಅಥವಾ ನೀವೇ ಒಯ್ದು ಏನಾದರೂ ಎಲ್ಲಾದರೂ ಒಂದು ಕಡೆ ಅಂತ ಹಿಂಗೆ ಕೊಡ್ತೀರಿ, ಅಥವಾ ಯಾರಿಗೂ ಗುತ್ತಿಗೆಯವ್ರಿಗೆ ಕೊಡ್ತೀರಿ, ಅವ್ರು ಮಾರ್ಕೊತಾರ ಹೆಂಗೆ ಅಂತ? ಈಗ ಎಲ್ಲ ರೈತರಿಗೂ ಭೂಮಿ ಇರಲ್ಲ. ಭೂಮಿ ಇದ್ರೂ ನೀರಿನ ಅನುಕೂಲ ಇರಲ್ಲ. ಅವರು ಕೆಲವೊಂದು ಟೈಮ್ ಡಿಪೆಂಡು ಬೇರೆ ರೀತಿ ಆಗಿರ್ತಾರೆ. ಬೇರೆಯವ್ರ ತೋಟಗಳಲ್ಲಿ ಸೊಪ್ಪನ್ನ ಕಟಿಂಗ್ ಮಾಡ್ಕೊಂಬಂದು ಓನ್ ರೇರಿಂಗ್ ಹೌಸ್ ಇದ್ರೂ ಬೇರೆಯವ್ರ ತೋಟಗಳಲ್ಲಿ ಮೂಟೆ ಇದು ಸೊಪ್ಪು ತಗೊಂಬಂದು ಮೇಯಿಸೋಂಥವ್ರು ಕೆಲವ್ರು ಇದ್ದಾರೆ. ಅವ್ರೇನು ಮಾಡ್ತಾರೆ ಅಂದರೆ ತೋಟಗಳು ನಮ್ಮದು ಸೊಪ್ಪು ಬಂದಿದ್ದು ನೋಡಿಕೊಂಡು ಬಂದು ಅವಾಗವಾಗ ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಯಾವ ಸ್ಟೇಜಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೋ ಆ ಸ್ಟೇಜಲ್ಲಿ ಬಂದು ಇದನ್ನ ವ್ಯಾಪಾರ ಮಾಡ್ಕೊತಾರೆ. ಒಂದೊಂದು ಟೈಮು ಮೂಟೆ ಲೆಕ್ಕ ಮಾಡ್ಕೊತಾರೆ. ಈಗ ಮೂಟೆ ಅಂತಂದ್ರೆ ಕೆಲವೊಂದ್ ಕಡೆ ಪಿಂಡಿ ಲೆಕ್ಕ ಅಂದ್ರೆ ಮೂಟೆ ಅಂತಂದ್ರೆ
4 ಜನ ಎತ್ತುವಂಥದ್ದು, ಓಕೆ 4 ಜನ ಎತ್ತುವಂಥದ್ದು ಒಂದು ಮೂಟೆ. ಹಾಂ 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 ಅದು ಈಗೆಲ್ಲ 500 600, ಚಳಿಗಾಲದಲ್ಲಿ 1000 ರೂಪಾಯಿ ಹೋದ್ರೂ ಹೋಗ್ತೈತೆ. ಆಟ ಸೀಸನ್ ಆಗ್ತೈತೆ ಅಂದರೆ ಒಂದು ಮೂಟೆಗೆ ಒಂದು ಮೂಟೆಗೆ. ಕೆಲವರು ಉಂಡಿ ಈ ತೋಟ ಎಲ್ಲ ಒಟ್ಟಿಗೆ ಗುತ್ತಿಗೆ ಥರ ಇದು ಇಷ್ಟು ಅಮೌಂಟ್ ಅಂತೇಳಿ ಫಿಕ್ಸ್ ಮಾಡಿ ಅದನ್ನ ಆ ಥರನೂ ಪರ್ಚೇಸ್ ಮಾಡಿ. ಅಂದರೆ ಒಂದು ಎಕರೆ ತೋಟ ಇಷ್ಟಕ್ಕಂತ ಗುತ್ತಿಗೆ ಥರ ಎರಡು ಥರ ಇದು ಮಾಡ್ತಾರೆ, ಮಾರಾಟ ಮಾಡೋದು. ಈಗ ನಿಮ್ಮಲ್ಲಿ ಇರೋದು ಮೂಟೆ ಲೆಕ್ಕನಾ ಸರ್? ಎರಡೂ ಇದೆ. ಓಕೆ. ಡಿಮ್ಯಾಂಡ್ ಇದ್ದಾಗ ಮೂಟೆ ಲೆಕ್ಕ. ಎಕರೆ ಲೆಕ್ಕ ಕೊಟ್ಟಾಗ ಹೆಂಗೆ ಕೊಡ್ತೀರಿ ಸರ್? ಅಂದರೆ ಎಷ್ಟಕ್ಕಂತ? ಎಕರೆ ಲೆಕ್ಕ ಅಂತಂದ್ರೂ ಆವಾಗೂ ನಾವು ಆವರೇಜ್ ಮಾಡ್ತೀವಿ. ಮೂಟೆ ಏನು ಲೆಕ್ಕ ಇದೆ, ಒಂದು ಸೋಲ್ಗೆ ಎಷ್ಟು ಮೂಟೆ ಬೀಳುತ್ತೆ. ಈಗ ನಿಮಗೆ ಒಂದು ಎಕರೆಗೆ ಎಷ್ಟು ಮೂಟೆ ಬರುತ್ತೆ ಸರ್? ಸರ್ ಇದು ಕ್ವಾಲಿಟಿ 4 ಅಡಿ 4 ಅಡಿ ಇದ್ದು ಚೆನ್ನಾಗಿ ತೆಗೆದ್ರೆ ಒಂದು ಎಕರೆಗೆ ಒಂದು 100 ಮೂಟೆ ಮೇಲೆ ಆಸುಪಾಸು. ಒಂದು 10 ಮೂಟೆ ಜಾಸ್ತಿ ಆಗ್ಬೋದು, ಒಂದು 10 ಮೂಟೆ ಕಡಿಮೆ ಆಗ್ಬೋದು, ಒಂದು 100 ಮೂಟೆ ಮಾಡ್ಬೋದು. 80ರಿಂದ 100 ಮೂಟೆ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಹಾರ್ತಿ ಕನೆಕ್ಟ್ ಇಂಡಿಯಾ 2025 ಸೆಪ್ಟೆಂಬರ್ 25ರಿಂದ 27ರವರೆಗೆ ಬೆಂಗಳೂರು. ಸಾವಿರಾರು ಬೆಳೆಗಾರರು, ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ, ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ. ಇಂದೇ ಉಚಿತವಾಗಿ ನೋಂದಣಿ ಮಾಡಿ ಹಾರ್ತಿ ಕನೆಕ್ಟ್ ಇಂಡಿಯಾ ಎಕ್ಸ್ಪೋದಲ್ಲಿ ನಮ್ಮ ಜೊತೆ ಸೇರಿ. ಸೆಪ್ಟೆಂಬರ್ 25ರಿಂದ 27 2025. ಸಾಮಾನ್ಯವಾಗಿ ನೀವು ಇದು ಅಷ್ಟೇ ಮಾಡೋದ್ರಿಂದ ನಿಮಗೆ ಬಂಡವಾಳ ಎಷ್ಟು ಬೇಕಾಗುತ್ತೆ ಸರ್? ಇದು ಬಂಡವಾಳ ಇದಕ್ಕೆ ಕಡಿಮೆ ಆದ್ರೂ ನೀರನ್ನು ಸಫಿಷಿಯೆಂಟಾಗಿ ನೀರನ್ನು ಅವಶ್ಯಕತೆ ಇರ್ತದೆ. ಬಂಡವಾಳನೂ ಬೇಕು ಇದಕ್ಕೆ. 2 ತಿಂಗಳಿಗೊಂದ್ಸರಿ ಕಟ್ಟಿಂಗ್ ಆದರೆ ಇದಕ್ಕೆ ಕಾಂಪ್ಲೆಕ್ಸ್ ಕೊಡಬೇಕು. 6 ತಿಂಗಳಿಗೊಂದ್ಸರಿ ಗೊಬ್ಬರ ಕೊಟ್ಬೇಕು. ಅದೆಲ್ಲ ಮಾಡಿದ್ರೆ ಅಂದರೆ ನಾವು 2 ತಿಂಗಳಿಗೊಂದ್ಸರಿ ಬರೀ ಕಾಂಪ್ಲೆಕ್ಸ್ ಕೊಡೋದ್ರಿಂದ, ಔಷಧಿಗಳು ಕೇಳೋದ್ರಿಂದ ಕಡಿಮೆ ಬಜೆಟು ಬಂಡವಾಳ ಬೀಳೋದು. ಲಾಭಾಂಶನೂ ಮೊದಲು ಜಾಸ್ತಿ ಇತ್ತು ಇದರಲ್ಲಿ ಲಾಭಾಂಶ. ಆಗ ಎಲ್ಲ ಈಗ ಹೇಳ್ಕೊಡೋಷ್ಟು ಆದಾಯ ಇಲ್ಲ. ಯಾಕಂದರೆ ರೇರಿಂಗ್ ಮಾಡೋದು ಈಗ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಲೇಬರ್ಸ್ ಪ್ರಾಬ್ಲಮ್ ಮೊದಲೇ ಹೇಳಿದ್ನಲ್ಲ, ಆಗ ಲೇಬರ್ಸ್ ಪ್ರಾಬ್ಲಮಿಂದ ರೇರಿಂಗ್ ಕಡಿಮೆ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ರೇರಿಂಗ್ ಮಾಡೋರು ಮೊದಲು 200-500 ಮೊಟ್ಟೆ ಮಾಡೋರೆಲ್ಲ ಈಗ 150-200 ಮೊಟ್ಟೆಗೆ ಬಂದಿದ್ದಾರೆ. ಈಗ ಅವರು ಔಷಧಿ ಹೊಡೆದಿರ್ತಾರೆ, ಅದು ನಮ್ಮ ಮೇಲೆ ಈ ತೋಟದ ಮೇಲೆ ಬೀಳ್ತೈತೆ. ಅವರು ಕೇಳಲ್ಲ, ಇದನ್ನ ವೇಸ್ಟ್ ಮಾಡ್ಬೇಕಾಗ್ತೈತೆ. ಅಂದ್ರೆ ಪಕ್ಕದ ತೋಟದಲ್ಲಿ ಯಾವುದೋ ಒಂದು ಬೇರೆ ಬೆಳೆ ಅವ್ರ ಔಷಧಿ ಇದ್ರ ಮೇಲೆ ಬಿದ್ದಾಗ ಇಲ್ಲ ನಿಮ್ ಪಕ್ಕದಲ್ಲಿ ಅದ್ರ ಔಷಧಿ ಬಂದಿರುತ್ತಾ ಬೇಡ ಅಂತ ಈಗ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ತೈತೆ. ಅದರಲ್ಲಿ ರೇರಿಂಗು ಕಡಿಮೆ ಮಾಡ್ತಾ ಇರೋದ್ರಿಂದ ಅದು ಒಂದು ಮೈನಸ್ ಪಾಯಿಂಟ್, ಇದು ಒಂದು ಮೈನಸ್ ಪಾಯಿಂಟ್. ಅಂದ್ರೆ ನಿಮಗೆ ಇದರಲ್ಲಿ ಲಾಭ ಇದೆಯಾ ಅಂತೀರಾ ಇಲ್ವಾ ಅಂತೀರಾ ಸರ್? ಹಂಗಂದ್ರೆ ಮತ್ತೆ ಈಗ ನಿಮಗೆ ಅಷ್ಟೊಂದು ಬೇಡಿಕೆ ಇಲ್ಲ ಅಂತಂದ್ರೆ ನೀವು ಮತ್ತೆ ಯಾಕೆ ಮಾಡ್ತಿದ್ದೀರಿ? ಲಾಭ ಇರಲಾರ್ದೆ ಮಾಡ್ತಿದ್ದೀರಿ ಅಂತ ಅರ್ಥನ ಹೆಂಗೆ? ಲಾಭ ಅಂತಂದರೆ ಇದರಲ್ಲಿ ಹೆಚ್ಚಿನ ಹೇಳ್ಕೊಳೋಂಥ ಲಾಭ ಇಲ್ಲ.
ಏನೋ ಜಾಸ್ತಿ ಅಮೌಂಟ್ ಬರ್ತೈತೆ ಅಂತ ಎಕ್ಸ್ಪೆಕ್ಟ್ ಮಾಡೋಷ್ಟು ಆಗಲ್ಲ ಇದರಲ್ಲೇ. ಒಂದು ಸಾಧಾರಣವಾಗಿ ಜೀವನ ಮಾಡೋವಂಥ ಒಂದು ಸಾಮಾನ್ಯ ವರ್ಗದವರು ಜೀವನ ಮಾಡ್ಬೋದು, ಆ ಥರ ಒಂದು ಆದಾಯ ಇದೆ. ಅದರಿಂದ ಏನಂದರೆ ಇದು ಸಿಂಪಲ್ಲಾಗಿ ಮೇಂಟೆನೆನ್ಸು, ಓವರ್ ಮೇಂಟೆನೆನ್ಸ್ ಇಲ್ಲ, ಸಿಂಪಲ್ಲಾಗಿ ಮಾಡಿಕೊಂಡು ಏನೋ ಬರೋ ಆದಾಯದಲ್ಲಿ ನಾವು ಅಂದ್ರೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದಕ್ಕೆ ಹೋಲಿಕೆ ಮಾಡಿದ್ರೆ ಇದನ್ನ ಮಾಡೋದು ಸುಲಭ, ರಿಸ್ಕ್ ಜಾಸ್ತಿ ಇಲ್ಲ, ಎಲ್ಲ ತಲೆನೋವು ಕಡಿಮೆ, ಮಾಡ್ಕೊಂಡು ಸ್ವಪ್ನ ಮಾರ್ಕೊಂಡು ಬರೋ ಆದಾಯ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನೋ ಇರೋದ್ರಲ್ಲಿ ಈಗ ನಿಮಗೆ ಪ್ರತಿ ವರ್ಷ ಎಷ್ಟು ಬರುತ್ತೆ ಸರ್ ಮತ್ತೆ ಹಂಗಂದ್ರೆ ಆದಾಯ? ಇದು ವರ್ಷಕ್ಕೆ ತಿಂಗಳಿಗೆ ಒಂದು ಕಟಿಂಗ್ ಅಂದರೆ 2 ತಿಂಗಳಿಗೆ ಒಂದು ಕಟಿಂಗ್ ಅಂದರೆ ಒಂದು 5 ರಿಂದ 6 ಕಟಿಂಗ್ ಬರ್ತೈತೆ ವರ್ಷಕ್ಕೆ. 6 ಕಟಿಂಗ್ 5 ಕಟಿಂಗೆ, ಯಾಕಂದ್ರೆ ಒಂದೊಂದು ಟೈಮು ಡಿಮ್ಯಾಂಡ್ ಇರಲ್ಲ, ಒಂದು 10 ದಿವಸ ಮುಂದೆ ಹೋಗ್ಬಿಡ್ತೈತೆ ಕಟಿಂಗ್ ಇದು ಮಾಡೋದು. 2.25 ತಿಂಗಳು ತಗೊಂಡ್ಬಿಡ್ತೈತೆ, 2.25 ತಿಂಗಳು ತಗೊತೈತೆ. ಅವರೇಜ್ 5 ಕಟಿಂಗ್ ಕೊಡ್ಬೋದು ವರ್ಷಕ್ಕೆ. ಒಂದು ಕಟಿಂಗ್ಗೆ ಏನಿಲ್ಲ ಅಂತಂದ್ರೂ 80 ಮೂಟೆ ಬಂದಾಗ ಮೊದಲೆಲ್ಲ 250-300 ರೂಪಾಯಿ ಕೊಡ್ತಾ ಇದ್ವಿ. ಈಗ ಒಂದೊಂದು ಟೈಮ್ ಡಿಮ್ಯಾಂಡ್ ಇಲ್ದಿದ್ದಾಗ 300 ರೂಪಾಯಿಗೆ ಬರ್ತೈತೆ, ಡಿಮ್ಯಾಂಡ್ ಆದಾಗ 500-600 ಇರ್ತೈತೆ. ಆಗ ಒಳ್ಳೆ ಆದಾಯ ಬರ್ತೈತೆ. ಒಂದು ಕಟ್ಟಿಂಗಿಗೆ ಎಷ್ಟು ದುಡ್ಡು ಎಷ್ಟು ಬಂದಿರುತ್ತೆ ಸರ್ ನಿಮಗೆ? ಆದಾಯ ಒಂದು 30 ರಿಂದ 40 ಸಾವಿರ. 30 ರಿಂದ 40 ಸಾವಿರ ಒಂದು ಎಕರೆಗೆ. ಒಂದು 30 ಸಾವಿರ ಅವರೇಜ್ ಅಂತ ಸರಾಸರಿ ಅವರೇಜ್ ಹಿಡ್ಕೊಂಡ್ರು 5 ಕಟ್ಟಿಂಗಿಗೆ 1.5 ಲಕ್ಷ. 1.5 ಲಕ್ಷ ಅಂದ್ರೆ ವರ್ಷಕ್ಕೆ 1.5 ಲಕ್ಷ ಬರುತ್ತೆ. ನಿಮಗೆ ಬಂಡವಾಳ ಅಂದ್ರೆ ಎಷ್ಟಾಗ್ಬೋದು? ಒಂದು ಬೆಳೆಗೆ ಏನಿಲ್ಲ ಅಂದ್ರೂ ಒಂದು 5 ರಿಂದ 7 ಸಾವಿರವರೆಗೂ ಬರ್ತೈತೆ. ಅಂದ್ರೆ ಒಳ್ಳೆ ಲಾಭನೇ ಅಲ್ವಾ ಸರ್? ಲಾಭ ಅಂತಂದ್ರೆ ಬಂಡವಾಳಕ್ಕೆ ಹೋಲಿಕೆ ಮಾಡಿದ್ರೆ ಅದು ಒಳ್ಳೆ ಲಾಭ. ನಾವು ಹೆಚ್ಚಿಗೆ ಬಂಡವಾಳನೂ ಹಾಕೋಷ್ಟಿಲ್ಲ, ಹೆಚ್ಚಿಗೆ ಲಾಭನೂ ಬರಲ್ಲ. ಅಂದ್ರೆ ಸುಲಭವಾಗಿ ಜಾಸ್ತಿ ರಿಸ್ಕ್ ಇಲ್ಲದೆ. ಇದು ಬಂಡವಾಳ ಯಾವಾಗ ಇದಾಗ್ತೈತಂತೆ ಎಕ್ಸ್ಪೆನ್ಸಿವ್ ಜಾಸ್ತಿ, ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಆವಾಗ ನಮ್ಗೆ ಲಾರ್ಜ್ ಸ್ಕೇಲಾಗಿ ಬಂಡವಾಳ ಬೀಳ್ತೈತೆ. ಆಮೇಲೆ ಉಳುಮೆ ಮಾಡಬೇಕಾದಾಗ ಬಂಡವಾಳ ಬೀಳ್ತೈತೆ. ವರ್ಷಕ್ಕೆ 1-2 ಸರಿ ಉಳುಮೆ ಮಾಡ್ತೀವಿ, ಆಗ ಇದು ಮೈನಸ್ ಆಗುತ್ತೆ ಆದಾಯ. ಹೆಚ್ಚಿಗೆ ಇರೋ ಆದಾಯ ಅಲ್ಲಿ ಮೈನಸ್ ಆಗುತ್ತೆ ನಮಗೆ. ಅದಕ್ಕೆ ಆವರೇಜ್ ನಾವು ಇದು ಮಾಡ್ತೀವಿ. ಅದ್ರಲ್ಲಿ ಒಟ್ಟಿನಲ್ಲಿ ಹೇಳ್ಕೊಳ್ಳೋ ಅಂತ ಲಾಭನೂ ಇಲ್ಲ, ಒಂದು ಸಾಮಾನ್ಯ ಲಾಭ ಅಂತೂ ಇದ್ದೇ ಇದೆ. ಹಂಗಾಗಿನೇ ನೀವು ಮಾಡ್ತಿದ್ದೀರಿ. ಈಗ ನೀವು ಹೇಳ್ತಿದ್ರಿ ಸರ್, ಈಗ ಅಂತ ಹೇಳ್ಕೊಳ್ಳೋವಂಥ ಲಾಭ ಏನಿಲ್ಲ ಅಂತ. ಈಗಾಗಲೇ 4-5 ವರ್ಷದಿಂದ ಮಾಡ್ತಿದ್ದೀರಿ. ಮುಂದೇನಾದರೂ ಮತ್ತೆ ಅಂದರೆ ಭವಿಷ್ಯದಲ್ಲಿ ಬೇರೆ ಯಾವುದೋ ಬೆಳೆಗೆ ಜಾಸ್ತಿ ಬೇಡಿಕೆ ಬಂತು, ಜಾಸ್ತಿ ಜನಪ್ರಿಯ ಆಗೋಕ್ಕೆ ಶುರು ಆದಾಗ ಇದನ್ನು ತೆಗೆದು ಮತ್ತೆ ಬೇರೆ ಬೆಳೆಗೆ ಹೋಗ್ತೀರಾ ಅಥವಾ ಇದನ್ನೇ ಮುಂದುವರಿಸ್ತೀರಾ ಅಂತ? ಸರ್, ಇದು ನಾವು ಈ ಬೆಳೆ ಬಿಟ್ಟು ಬೇರೆ ಬೆಳೆಗೆ ಹೋಗ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ರೈತರು ನಮಗೆ ಮಲ್ಬರಿನೇ ಇದ್ದರೆ ಸಮಸ್ಯೆ ಇಲ್ಲ. ನಾವು ಇದನ್ನೇ ಇದು ಲಾಭದಾಯಕವಾಗಿ ಅಲ್ದಿರಿದ್ರೂ ಸಫಿಸಿಯೆಂಟಾಗಿ ಬರೋದ್ರಿಂದ ನಮ್ಗೆ ಇದೇ ಸೂಕ್ತ ಅನಿಸ್ತದೆ. ಅಕ್ಕಪಕ್ಕದಲ್ಲಿ ರೈತರು ನಮಗೆ ಬೇರೆ ಬೆಳೆಗಳಿಗೆ ಹೋದಾಗ ನಾವು 1 ವರ್ಷ ಕಾಯ್ಬೋದು, 2 ವರ್ಷ ಕಾಯ್ಬೋದು. ಪ್ರತಿ ಸರಿನೂ ಅವರು ಔಷಧಿಗಳು ಹೊಡೆದಾಗ ನಮ್ಮ ಬೆಳೆ ವರ್ಷಕ್ಕೆ 5 ಬೆಳೆ ಬರೋದ್ರಲ್ಲಿ ಒಂದು 3 ಬೆಳೆ ವೇಸ್ಟ್ ಆಗಿಬಿಟ್ಟು ಒಂದು 2 ಬೆಳೆ ಕೈಗೆ ಸಿಗಿದ್ರೆ ನಾವು ಆವಾಗ ಬೇರೆ ಬೆಳೆಗೆ ಹೋಗ್ಬೇಕು ಅನ್ನೋದು ಒಂದು ಅವಶ್ಯಕತೆ ಇರುತ್ತೆ ಸರ್. ಅದು ಓಕೆ ಸರ್, ನೀವು ಇಷ್ಟೊತ್ತು ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಈ ಬರೀ ಹಿಪ್ಪನೇರಳೆ ಸೊಪ್ಪು ಅಷ್ಟೇ ಮಾಡಿ ಅದರಿಂದನೂ ತಕ್ಕ ಮಟ್ಟಿಗೆ ಲಾಭವನ್ನು ಗಳಿಸ್ಬೋದು. ಯಾಕಂದರೆ ಜಾಸ್ತಿ ಒಂದು ರಿಸ್ಕ್ ಇರೋದಿಲ್ಲ. ಯಾಕಂದರೆ ಹುಳ ಸಾಕಾಣಿಕೆ ಮಾಡ್ಬೇಕಂತಂದರೆ ಬಹಳಷ್ಟು ಸಮಸ್ಯೆ ಇರುತ್ತೆ. ಅದಕ್ಕೆ ಹೋಲಿಕೆ ಮಾಡಿದಾಗ ಬಹಳಷ್ಟು ಸುಲಭ ಮತ್ತು ಸರಳ ಆಗಿರೋದ್ರಿಂದ ಈ ಬರೀ ಸೊಪ್ಪನ್ನಷ್ಟೇ ಬೆಳೆದು ಮಾರಿ ಲಾಭ ಗಳಿಸ್ಬೋದು ಅಂತ ಹೇಳಿ ಒಂದು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಸರ್. ಹಾಗಾಗಿ ನಮ್ಮ ವಾಹಿನಿಯ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಿಮಗೂ ಅಷ್ಟೇ ಸರ್, ನಿಮ್ಮ ವಾಹಿನಿಗೂ ನಮ್ಮ ಅನಿಸಿಕೆ ಮತ್ತು ನಮ್ಮ ವಿಚಾರವನ್ನು ಬೇರೆ ರೈತರಿಗೂ ತಿಳಿಸ್ತಾ ಇದ್ದೀರಾ. ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಿಮಗೂ ವಂದನೆಗಳು. ನಮಸ್ಕಾರ ವೀಕ್ಷಕರೇ. ಇಷ್ಟೊತ್ತು ನೀವು ನೋಡಿದ್ರಿ ನಾರಾಯಣ ಮೂರ್ತಿಯವರು ನಮ್ಮ ಜೊತೆಗೆ ಅವರ ಒಂದು ಹಿಪ್ಪನೇರಳೆ ಕೃಷಿಯ ಮಾಹಿತಿಯನ್ನು ಹಂಚ್ಕೊಂಡ್ರು. ಅವರು ಈ V1 ವಿಕ್ಟ್ರಿ 1 ಅನ್ನೋ ತಳಿಯ ಬಗ್ಗೆ ಒಂದು ಮಾಹಿತಿ ಕೊಟ್ಟರು. ಅದೇ ಯಾಕೆ ಉತ್ತಮ ಅಂತಲೂ ಅದ್ರ ಬಗ್ಗೆನೂ ಹೇಳಿದರು. ಆಮೇಲೆ ಅವರು ಯಾವ ರೀತಿ ಈ ಗೊಬ್ಬರ ಮತ್ತು ನೀರು ನಿರ್ವಹಣೆ ಮಾಡ್ತಾರೆ, ಆಮೇಲೆ ಎಷ್ಟರ ಮಟ್ಟಿಗೆ ಇದು ಹುಳ ಸಾಕಾಣಿಕೆಗೆ ಹೋಲಿಕೆ ಮಾಡಿದಾಗ ಸುಲಭ ಮತ್ತು ಸರಳವಾಗಿದೆ, ಜಾಸ್ತಿ ತಲೆನೋವಿನ ಸಮಸ್ಯೆ ಇಲ್ಲ, ತಕ್ಕ ಮಟ್ಟಿಗೆ ಲಾಭವನ್ನು ಗಳಿಸ್ಬೋದು ಅನ್ನೋ ಅವರ ಒಂದು ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಈ ಮಾಹಿತಿಯನ್ನು ಅವರು ನಮಗೆ ಮತ್ತು ನಿಮಗೆ ನೀಡಿದ್ದಕ್ಕಾಗಿ ನಮ್ಮ ವಾಹಿನಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.